ನಾಟ್ಯಕಲಾ ಡ್ಯಾನ್ಸ್ ಅಕಾಡೆಮಿ ವಿಜಯಪುರ ಕರ್ನಾಟಕ ನಾಟ್ಯ ವೈಭವ ವಿಶ್ವ ದಾಖಲೆ ನೃತ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಾಗೆಯೇ ಮಾಜಿ ಸಚಿವರು, ಆಮೇಲೆ ವಿಶೇಷವಾಗಿ ಕ್ರೀಡೆಗೆ ಮತ್ತು ಅವ್ರಿಗೂ ಒಂದು ನಂಟಿದೆ, ಫುಟ್ಬಾಲ್ ಅಸೋಸಿಯೇಷನ್ ಕೂಡ ಅವ್ರದ್ದು ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂಥ ಹಿರಿಯರಾಗಿರುವ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರೇ, ಹಾಗೆಯೇ ಗೌರವಾನ್ವಿತ ನನ್ನ ಪ್ರಗತಿಪರ ಚಿಂತಕರು, ಸಿಂದಗಿ ಭಾಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ನೊಂದವರ ಕೊರಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹೋದರರೇ, ಶರಣು ಸಬ್ರದರವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಜತ್ತೀರವರೇ, ಮೇಡಮ್ರವರೇ, ಹಾಗೆಯೇ ಅವರಿವರೇನದೇ ಭಾಳಷ್ಟು ಜನ ಮುದ್ದು ಮಕ್ಕಳು ಇವತ್ತೆಲ್ಲ ರೆಡಿಯಾಗಿದ್ದೀರಿ. ಭಾಳ ಜನ ಪಾಲಕರು ಕೂಡ ಬಂದಿದ್ದೀರಿ. ಒಂದನ್ನು ನಾನು ಹೇಳಬೇಕಾಗತ್ತೆ, ನಮ್ಗೆ ಸಂಕ್ರಾಂತಿ ಹಬ್ಬ ಮಾಡಿದ ರೂಢಿ ಇದೆ. ಸಂಕ್ರಾಂತಿಯನ್ನು ಮಾಡಬೇಕು ಅಂಥೇಳಿ ಯೋಚನೆಯನ್ನು ಮಾಡಿದಾಗ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಲಕ್ಷ್ಮೀ ತೆರದಾಳ್ ಮಠ್ರವರು ಆಗಲೇ ಅನೌನ್ಸರ್ ಹೇಳ್ತಾ ಇದ್ರು. ಇದು ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂಥೇಳಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ವಿಶೇಷವಾಗಿ ನಾನು ಅಲ್ಲಿ ಬರ್ತಿದ್ದೆ, ಸನ್ಮಾನ್ಯ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಅತಿಥಿಗಳೆಲ್ಲರೂ ಕೂಡ ನಟರಾಜನ ವಿಗ್ರಹವನ್ನು ಪೂಜೆ ಮಾಡಿದರು. ನಟರಾಜ ಕಾಲಲ್ಲಿ ಏನು ಮಾಡಿದ್ದಾನೆ, ಅಪಸ್ಮಾನ ಅಂತ ಅಂದರೆ ಅರಿಷಡ್ ವರ್ಗಗಳೇನಿದೆ ಅವೆಲ್ಲವನ್ನು ಮೆಟ್ಟಿ ನಿಟ್ಟಿದ್ರೆ ಸಾಂಕೇತಿಕವಾಗಿ ಎಡಗಾಲಿನಲ್ಲಿ ಮೆಟ್ಟಿ ನಿಂತಾರವರು. ಅವ್ರ ಸುತ್ತು ಒಂದು ಪ್ರಭೆ ಇದೆ, ಅದು ಬೆಂಕಿ. ಅದು ಯಾವಾಗ ನಾವು ಅರಿಷಡ್ ವರ್ಗಗಳನ್ನು ಮೆಟ್ಟಿ ನಿಲ್ತೀವಿ, ನಾವು ಬೆಂಕಿ ಅಂದರೆ ಅಷ್ಟು ಒಂದು ಶಕ್ತಿ ಬರ್ತದೆ ಅಂತಕ್ಕಂಥದ್ರ ಸಂಕೇತವಾಗಿ ಅವ್ರ ಕೈಯಲ್ಲಿ ಡಮರು ಇದೆ, ಅವೆಲ್ಲ ಸಾಂಕೇತಿಕವಾಗಿ ಇದೆ. ಅದೆಲ್ಲವನ್ನು ಸಾಕಾರಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ಈ ನಟರಾಜನ ವಿಶೇಷ ಏನು ಅಂತಂದರೆ, ಮಕ್ಕಳಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನು ಬಿತ್ತೋದ್ರ ಮೂಲಕ ಅವರನ್ನು ಈ ಸಮಾಜಕ್ಕೆ ರೆಡಿ ಮಾಡೋದ್ರಲ್ದೇ ಅವರನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗಟ್ಟಿಗೊಳಿಸಿ ಈ ಸಮಾಜವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಆ ಮಕ್ಕಳನ್ನು ರೆಡಿ ಮಾಡೋದಕ್ಕೆ ಈ ನಾಟ್ಯ ಕಲೆ ಅಂತಕ್ಕಂಥದ್ದು ಪೂರಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ಬಹಳ ಆಗಿದೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನನಗೆ ಮೇಡಮ್ ಅವರು ಬಂದು ಕೇಳಿದರು, ತೇರ್ದಾಳ್ ಮಠ್ ಮೇಡಮ್ರವರು ಮತ್ತು ನಮ್ಮ ಇನ್ನೊಬ್ಬರು ಮಿಸ್ ವಿಜಯಪುರ್ ಕರುಣಾ ಮೇಡಮ್ ಅವರು. ನಾನು ಅವಾಗ ಹೇಳಿದೆ ಅವರಿಗೆ, ಖಂಡಿತವಾಗ್ಲೂ ನಾವು ನಾಟಕ ಮಾಡೋರಿಗೆ ಭಾಳ ಅವಕಾಶ ಕೊಡೋಂಗಿಲ್ಲ, ನೀವು ನಾಟ್ಯ ಮಾಡೋಕ್ಕೆ ಹೊಂಟಿರಿ ಅಂದರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಅವರಿಗೆ ನಾನು ನನ್ನ ಕೈಲಾದ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಭಾರತ್ ಕೋಯಿ ಭೂಮಿ ಕಾ ಟುಕड़ा नहीं है, ये जीता जागता राष्ट्र पुरुष है, ये अर्पण की भूमि है, ये तर्पण की भूमि है, इसकी नदी नदी हमारे लिए गंगा है, इसकी कंकर कंकर हमारे लिए शंकर है. जिएंगे तो इस भारत के लिए जिएंगे और मरेंगे तो इस भारत के लिए मरेंगे, और मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो भी एक ही आवाज आएगा, वो भारत माता की जय, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಮಾತನಾಡಿದ ಅತಿಥಿಗಳಾದಂಥ ರಾಜಶೇಖರ್ ದೇವಾಡಿಗೆ ಅವರೇ, ಕುಚ್ಬಾಳ್ ಅವರೇ, ಹಾಗೂ ಸುರೇಶ್ ಜತ್ತಿ ಅವರೇ, ಶರಣು ಸಬರದವರೇ, ಸಂಪತ್ ಕವೋಳೆ ಅವರೇ, ತೇರದಾಳ್ ಮಠ್ ಮೇಡಮ್ ಅವರೇ, ಉಪಸ್ಥಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ಮುದ್ದು ಮಕ್ಕಳೇ, ಈಗಾಗಲೇ 2-3 ವಿಷಯಗಳನ್ನು ಅತಿಥಿಗಳು ಮಾತನಾಡಿದ್ದಾರೆ. ತೇರದಾಳ್ ಮಠ್ ಮೇಡಮ್ ಅವರು ಒಂದು ನಾಟ್ಯ ಶಾಲೆಯನ್ನು ಪ್ರಾರಂಭ ಮಾಡಿ ಇಡೀ ಜಿಲ್ಲೆಗೆ ಮಕ್ಕಳಿಗೆ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಾನು ಒಂದು 10-11 ವರ್ಷಗಳ ಹಿಂದೆ ನಾನು ಅವರ ಒಂದು ಪ್ರಾರಂಭದ ಅಂದರೆ ನೃತ್ಯ ಶಾಲೆ ಪ್ರಾರಂಭಕ್ಕೆ ಹೋಗಿದ್ದೆ. ಸಣ್ಣ ಒಂದು ಹಾಲ್ನಲ್ಲಿ ಈ ಬೇಲ್ಡಿ ರೋಡ್ನಾಗ ಪ್ರಾರಂಭಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಸಂಕ್ಷಿಪ್ತ ಕಾರ್ಯಕ್ರಮ ಮಾಡ್ಕೊಂಡು ವಾಪಸ್ ಬಂದೆ. ಮುಂದೆ 10 ವರ್ಷ ಅವರಿಗೆ ನನಗೂ ಸಂಪರ್ಕ ಇರಲಿಲ್ಲ, ಅಂದರೆ ಭೇಟಿಯಾಗಿರಲಿಲ್ಲ. ಆಮೇಲೆ 11ನೇ ವರ್ಷಕ್ಕೆ ಅವ್ರು ಬಂದರು. ವಾರ್ಷಿಕೋತ್ಸವ ಮಾಡ್ತಾಯಿದ್ರು ಸರ್, 11 ವರ್ಷ ಆಗಿದ್ರು.
ಅವಾಗ ಹೇಳಿದ್ರು ನಮ್ದು ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಬ್ಯಾಚ್ ಇದಾವನ್ನೋ ಭಾಳಷ್ಟು ಖುಷಿ ಆಯ್ತು ನನಗೆ. ಯಾಕೆ ನಾನು ಸಣ್ಣ ಪ್ರಮಾಣದಲ್ಲಿ ಉದ್ಘಾಟನೆ ಮಾಡಿದಂಥ ಒಂದು ನೃತ್ಯ ಶಾಲೆ ಇವತ್ತು ನೂರಾರು ಮಕ್ಕಳು, ಸಾವಿರಾರು ಮಕ್ಕಳು ಅಲ್ಲಿ ಕಲಿತಿದ್ದಾರೆ ಅನ್ನುವಂಥದ್ದು ಕೇಳಿ ನನಗೆ ಭಾಳಷ್ಟು ಸಂತೋಷ ಆಯಿತು. ಅದ್ರ ಜೊತೆಯೇ ಮೊದಲು ನಾನು ಯಾರಿಗೆ ಧನ್ಯವಾದ ಹೇಳಬೇಕಂದ್ರೆ, ಯಾರ್ಯಾರು ನಿಮ್ಮ ಮಕ್ಕಳನ್ನು ಈ ಭರತನಾಟ್ಯ ಮತ್ತು ಈ ಕಲೆಗೆ ಕಳಿಸಿ ಅವ್ರನ್ನ ಪ್ರೋತ್ಸಾಹಿಸಿದ್ರಿ, ಆ ತಾಯಿ ತಂದೆಯರಿಗೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮಕ್ಕಳನ್ನು ಪ್ರೋತ್ಸಾಹಿಸುವಂಥದ್ದು ತಾಯಿ ತಂದೆಗಳ ಕೆಲಸ. ಭಾಳಷ್ಟು ನಮ್ಮ ವಿಶ್ವದ ಜಗತ್ತಿನ ಇತಿಹಾಸದಲ್ಲಿ ನಾಟ್ಯ ಕಲೆಗೆ ಹೆಚ್ಚು ಇವತ್ತು ಪ್ರಾಶಸ್ತ್ಯ ಇರುವಂಥದ್ದು. ಯಾಕಂದ್ರೆ ಭಾರತ ದೇಶದಲ್ಲಿ ಇವತ್ತು ಬೇರೆ ಬೇರೆ ಡ್ಯಾನ್ಸ್ಗಳು ಇರಲಿಲ್ಲ, ಬೇರೆ ಬೇರೆ ನೃತ್ಯಗಳು ಇರಲಿಲ್ಲ. ಮೊದಲು ಹುಟ್ಟಿದ್ದೇ ನಮ್ಮ ಭರತನಾಟ್ಯ. ಇದು ಶಿವನಿಂದನೇ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಈಗಾಗಲೇ ರಾಜಶೇಖರ್ ಅವರು ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಇದು ಶಿವನ ಅವತಾರ, ಶಿವನು ಮಾಡಿದಂಥ ನೃತ್ಯನೇ ಮಕ್ಕಳು ಇವತ್ತು ಮಾಡ್ತಾ ಇರೋದು. ಇದು ಒಂದು ನಮ್ಮ ಭಾರತದ ಪರಂಪರೆ, ಇದು ನಮ್ಮದು ಹಿಂದೂಗಳ ಆರಾಧ್ಯ ಒಂದು ಏನು ಈ ನೃತ್ಯ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ನನ್ನ ಮಾತನಾಡಿದ್ರೆ, ನೀವು ಯಾರ್ಯಾರು ತಾಯಿ ತಂದೆಗಳು ಪೇರೆಂಟ್ಸು ನನಗೆ ಈ ಮಕ್ಕಳನ್ನು ಕಳಿಸಿದ್ರಿ, ನೀವು ಭಾಳ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರಿ. ಯಾಕಂದ್ರೆ ಬೇರೆ ಬೇರೆ ಡ್ಯಾನ್ಸ್ಗಳು ಕಳಿಸೋರು ಭಾಳಷ್ಟು ಮಂದಿ ನೋಡಿದ್ದೀನಿ ನಾನು. ಆದರೆ ನೀವು ನಿಮ್ಮ ಮಕ್ಕಳನ್ನು ಭಾರತೀಯ ಕಲೆಗಳಲ್ಲಿ ಒಂದಾದಂಥ ಶ್ರೇಷ್ಠವಾದಂಥ ಕಲೆಗೆ ಅವ್ರ ಮಕ್ಕಳನ್ನು ಕಳಿಸಿ ಪ್ರೋತ್ಸಾಹಿಸಿದ್ರಿ. ಯಾಕೆ ಭಾಳ ಅವಶ್ಯಕತೆ ಇದೆ. ನಾವು ಭಾಳ ಮುಂದೆ ಹೋಗಿದ್ದೀವಿ, ಭಾಳ ಬೆಳೆದಿದ್ದೀವಿ. ಭಾಳ ಉನ್ನತ ಮಟ್ಟಕ್ಕೆ ನಮ್ಮ ಎಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಡ್ಕೊಂಡು ಮೇಲೆ ಹೋಗಿದ್ದಾರೆ. ಅಂದ್ರೆ ಅಷ್ಟೇ ಭಾಳಷ್ಟು ವಿಷಯಗಳಲ್ಲಿ ಕೆಳಗಾಗಿ. ಯಾವ ವಿಷಯದಲ್ಲಿ ಕೆಳಗೆ ಹೋಗಿದ್ದಾರೆ, ಮಾನಸಿಕತೆ ವಿಷಯದಲ್ಲಿ ಮಕ್ಕಳು ಮತ್ತು ಪೇರೆಂಟ್ಸು ಪ್ರತಿಯೊಬ್ಬರು ಮಾನಸಿಕ ಖಿನ್ನತೆ ಒಳಗಾಗುವಂಥ ವಿಷಯನ ನಾವು ದಿನಾಲೂ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀವಿ. ಅಲ್ಲಿ ಸುಸೈಡ್ ಆಯಿತು, ಇಲ್ಲಿ ಸುಸೈಡ್ ಆಯಿತು, ಅಲ್ಲಿ ಮಕ್ಕಳು ಮೊಬೈಲ್ ಸಂಬಂಧ ಸುಸೈಡ್ ಮಾಡಿಕೊಂಡ್ರು, ಇಲ್ಲಿ ಹಿಂಗಾಯಿತು ಹಂಗಾಯ್ತು, ಇವೆಲ್ಲ ನೋಡಿದ್ರೆ ಇನ್ನೂ ನಮಗೆ ಭಯ ಬರ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶದ ಯುವ ಪೀಳಿಗೆ ಒಳ್ಳೆಯ ಸಂಸ್ಕಾರವಂತರಾಗಿ ಸಂಸ್ಕೃತವಾಗಿ ಬೆಳಿಬೇಕಂದ್ರೆ ಇಂಥ ಒಂದು ನೃತ್ಯ ಶಾಲೆ, ನೃತ್ಯ ಕಲೆಗೆ ಅವರು ಅಳವಡಿಸೋದು ಮಾತ್ರ ಒಳ್ಳೆಯ ರೀತಿ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಅದ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಭಾಳ ಕಾಳಜಿಯನ್ನು ಮಕ್ಕಳಲ್ಲಿ ವಹಿಸ್ಬೇಕಾಗ್ತದೆ. ನಾನು ಹಿಡ್ಕೊಂಡು, ನಾನು ಪೇರೆಂಟೇ, ನನ್ನ ಮಕ್ಕಳು ಇದಾರೆ ಇಲ್ಲ ನಂಗಿಲ್ಲ, ಶರಣು ಹಿಡ್ಕೊಂಡು ಎಲ್ರಿಗೂ ಮಕ್ಕಳಿದ್ದಾರೆ. ನಾವು ನಮ್ಮ ಮಕ್ಕಳು ಮುಂದಿನ ಭವಿಷ್ಯ. ಯಾಕೆ ನಮ್ಮ ಇಡೀ ಜಗತ್ತಿನಲ್ಲೇ ಹೆಚ್ಚು ಯುವಕರು ಇರೋದೇ ನಮ್ಮ ಭಾರತದಲ್ಲಿ. ಅದೇ ನಮ್ಮ ದೊಡ್ಡ ಬಂಡವಾಳ. ಅದೇ ವೀಕ್ ಆಗಿಬಿಟ್ರೆ ನಾವು ನೋಡ್ತಿರ್ತೀವಿ, ಎಲ್ಲ ಗೊತ್ತದ ಇನ್ಸಿಡೆಂಟ್ ಎಷ್ಟೆಷ್ಟು ನಡೀತಿರ್ತಾವೆ, ಎಷ್ಟು ಆಕ್ಸಿಡೆಂಟ್ ಆಕ್ಕವೆ, ಎಷ್ಟು ಹ್ಯಾಬಿಟಿಗೆ ಒಳಗಾಗಿ ಇವತ್ತು ಮಕ್ಕಳು ಹಾಳಾಗ್ತದಾರೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಭಾಳಷ್ಟು ಈ ಜಗತ್ತಿನಲ್ಲಿ, ಅದರಲ್ಲಿ ಬಹುಸಂಖ್ಯಾತರ ಆಗಿದ್ದಂಥ ನಾವೆಲ್ಲ ಏನು ಸಮಾಜದ ಬಂಧುಗಳು, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಲಕ್ಷ್ಮಿ ಅವ್ರನ್ನ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಭರತನಾಟ್ಯ ಕಲಾವಿದೆಯಾಗಿ ಬಂದಿರೋದು ಅಲ್ದಲ್ಲೇ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಅಂದರೆ ಮಕ್ಕಳು ಎಲ್ಲರೂ ಬೆಳಗ್ಗೆಯಿಂದ ಕುತ್ಕೊಂಡು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೋ ಅದೇ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಸೌತ್ ಇಂಡಿಯಾ ಡೈರೆಕ್ಟರ್ ಆಗಿ ನಾನು ಇಲ್ಲಿಗೆ ಬಂದಿರೋದು. ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿವರೆಗೂ ಎಲ್ಲ ಒಂದು ಅತಿಥಿಗಳು ಹೇಳಿದಂತಹ ಮಾತುಗಳು ಬಹಳ ಖುಷಿ ತಂತು. ಯಾಕೆಂದರೆ ಇಷ್ಟು ಜನನ ಸೇರಿಸಿ ಲಕ್ಷ್ಮಿ ಅವ್ರು ಮಾಡ್ತಿದ್ದಾರೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಬಹಳ ಖುಷಿ ಆಯಿತು. ಯಾಕೆಂದರೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವರೆಲ್ಲರೂ ಹೇಳಿದ ರೀತಿ ಇದೇ ಮೊದಲನೇ ಬಾರಿ ಉತ್ತರ ಕರ್ನಾಟಕದಿಂದ ಅಟೆಂಪ್ಟ್ ಮಾಡ್ತಾ ಇರೋದು, ಅದು ಭರತನಾಟ್ಯ ಒಂದು ಕಲೆಯಲ್ಲಿ. ಸೊ ಬಹಳ ಖುಷಿ ಆಗತ್ತೆ. ಮುಂದಿನ ಸರಿಗೆ ಒಂದೇ ನಾನು ಹೇಳೋದು, ನೆಕ್ಸ್ಟ್ ಟೈಮ್ Nakala